ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ನನ್ನ ಚಾನಲನ್ನು ನೋಡುತ್ತಿರುವ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ವೃಂದದವರೇ, ಈಗ ಕ್ಷ ಮತ್ತು ಕ್ಷೆ ಅಕ್ಷರಗಳ ಕೊನೆಯ ಶಬ್ದಗಳನ್ನು ಇಲ್ಲಿ ಬರೆಯಲಾಗಿದೆ. ಇದು ನಿಮಗೆಲ್ಲರಿಗೂ ಗೊತ್ತಿರಬಹುದು, ಆದರೆ ಅದನ್ನು ಸಂಗ್ರಹ ಮಾಡಿ ಒಟ್ಟಿಗೆ ಬರೆದಿರುತ್ತೇನೆ. ಇದನ್ನು ಓದಿ ಹೇಳುವ ಅವಶ್ಯಕತೆ ಇರಲಿಕ್ಕಿಲ್ಲ. ಆದರೂ ಕೆಲವೊಂದು ಮುಖ್ಯವಾದ ಶಬ್ದಗಳು, ಅದನ್ನು ನಾನು ನೋಡಿ ಅದರ ಬಗ್ಗೆ ಒಮ್ಮೆ ಓದಿ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಅಂದರೆ ಯಾವುದಾದ್ರೂ ಗೊಂದಲ ಇದ್ದರೆ, ಅಂದರೆ ಕನ್ಫ್ಯೂಷನ್ ಇದ್ದರೆ ಅಥವಾ ಗೊತ್ತಾಗದಿದ್ದರೆ ಅಂಥ ಶಬ್ದಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದು ಇಲ್ಲಿ ಬಹುಮತ ಪಕ್ಷ, ಕೇಳಬಾರದ ಭಿಕ್ಷೆ, ಕಾರಾಗೃಹ ಶಿಕ್ಷೆ, ಪ್ರವೇಶ ಪರೀಕ್ಷೆ, ಕುರುಡನ ಭಿಕ್ಷೆ, ಬೇಡದ ಅಪೇಕ್ಷೆ, ಪಕ್ಷಾಂತರ, ಭಾರತದ ನಕ್ಷೆ, ವಿಧಿಯ ಪರೀಕ್ಷೆ, ಗೊಂದಲದ ನಕ್ಷೆ, ಸತ್ಯಾಗ್ರಹದ ದೀಕ್ಷೆ, ವಿರುದ್ಧ ಸಾಕ್ಷ್ಯ. ಇದು ಒಂದಕ್ಕೊಂದು ಸಂಬಂಧ ಇರುವ ಪದಗಳ ಹಾಗೆ ಇದನ್ನು ಬರೆಯಲಾಗಿದೆ. ಅಪರಾಧ ಶಿಕ್ಷೆ, ಆಡಳಿತ ಪಕ್ಷ, ಅಶ್ವತ್ಥದ ವೃಕ್ಷ, ಅಪರಾಧ ಶಿಕ್ಷೆಯಲ್ಲಿ ಅವಿಶ್ವಾಸ ಪಕ್ಷ, ವಿರೋಧ ಪಕ್ಷ, ತಿರುಗುವ ಕಕ್ಷೆ, ಬೇಡದ ಅಲಕ್ಷ್ಯ, ಭೋಜನ ಪಕ್ಷ, ಭೂಮಿಯ ಕಕ್ಷೆ, ಅದೃಷ್ಟ ಯಕ್ಷ, ಗೆದ್ದಿರುವ ಪಕ್ಷ, ಸೋಲುವ ಪಕ್ಷ, ಕಷ್ಟದ ಪರೀಕ್ಷೆ. ಇದರಲ್ಲಿ ಕ್ಷ ಮತ್ತು ಕ್ಷೆ ನಾವು ಆಯ್ದು ಮಾಡಿದಂಥ ಒಂದು ಪಟ್ಟಿ. ಅವಿಶ್ವಾಸ ಪಕ್ಷ, ಅಶ್ವತ್ಥ ವೃಕ್ಷ, ತಿರುಗುವ ಪಕ್ಷ, ಕಕ್ಷೆ, ಯಾನದ ಕಕ್ಷೆ. ಯಾನ ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಭೂಮಿಯಿಂದ ಮೇಲೆ ವಿಮಾನದಲ್ಲಿ, ಅಂದರೆ ಈಗ ಫ್ಲೈಟ್ ಅಂತ ಹೇಳ್ತಾರೆ, ಮೊದಲು ವಿಮಾನ ಅಂತ ಹೇಳ್ತಾಯಿದ್ರು, ವಿಮಾನದಲ್ಲಿ ಬಂದೆ ಅಂತೇಳಿ. ಏರೋಪ್ಲೇನ್ ಅಂತ ಮೊದಲು ಆ ಶಬ್ದ ಇತ್ತು, ಈಗ ಅದು ಬದಲಾಗಿದೆ. ಈಗ ನಾವು ಫ್ಲೈಟ್ ಅಂತ ಹೇಳ್ತಾರೆ ಎಲ್ಲರೂ. ಬೇಡದ ಆಕಾಂಕ್ಷೆ, ಅಂದರೆ ಅನಗತ್ಯದ ಆಕಾಂಕ್ಷೆಗಳು, ನಮ್ಮ ಮನಸ್ಸಿನ ಬಯಕೆಗಳು ಅಂತ ಹೇಳ್ಬೋದು ನಾವು. ನಂತರ ಹಾಲಾಹಲ ಅಪೇಕ್ಷೆ, ಫಲಾಫಲ ಅಪೇಕ್ಷೆ, ಆಮೇಲೆ ಮರು ಸಮೀಕ್ಷೆ, ಅಭೇದ ರಕ್ತ, ಬೋಧಿಯ ವೃಕ್ಷ, ಅಭೇದ ರಕ್ಷೆ. ಅದೇ ರೀತಿ ಇನ್ನೊಂದು ಬರೆದದ್ದು ನೀಟ್ ಪರೀಕ್ಷೆ. ನಿಮಗೆ ಗೊತ್ತೇ ಇದೆ ನೀಟ್ ಅಂದರೆ ಯಾವುದು. ನೀಟ್ ಅಂದರೆ ಮೆಡಿಕಲ್ ಕೋರ್ಸಿಗೆ ಸೇರಲು ಬಯಸುವ ವಿದ್ಯಾರ್ಥಿಗಳು ಬರೆಯುವ ಒಂದು ಪರೀಕ್ಷೆಗೆ ಇಂಗ್ಲೀಷಲ್ಲಿ ನೀಟ್ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಬರೆಯಲಾಗಿದೆ NEET. ಕಠಿಣ ಶಿಕ್ಷೆ ಜಲಜಾಕ್ಷ ಅಂದರೆ ದೊಡ್ಡ ಕಣ್ಣುಳ್ಳವ. ಜಲ ಅಂದರೆ ನೀರು, ಜಾಕ್ಷ ಅಂದರೆ ಕಣ್ಣು. ಸೋತ ಪಕ್ಷ, ನೀಲನಕ್ಷೆ, ಒಡೆದ ಭಿಕ್ಷ, ದುರಾಪೇಕ್ಷೆ, ನಿರಾಕಾಂಕ್ಷೆ. ಇದು ನಮಗೆ ನಮ್ಮ ಸಾಮಾನ್ಯವಾಗಿ ನಾವು ಓದುವುದರಲ್ಲಿ ಈ ಶಬ್ದಗಳು ಬರುತ್ತವೆ.
ಅಧ್ಯಕ್ಷ, ವಿಚಿತ್ರ ಪಕ್ಷ, ನಿರಾಪೇಕ್ಷೆ, ತಲೆಯ ಮೋಕ್ಷ, ಪರೋಕ್ಷ ಸುರಕ್ಷೆ. ಸೊ ಇದರಲ್ಲಿ ಒಟ್ಟಿಗೆ ಸಂಗ್ರಹ ಮಾಡಿ ಬರೆದಂಥ ಇದು ಕ್ಷ ಮತ್ತು ಕೆ ಕೊನೆಯ ಅಕ್ಷರಗಳ ಪದಗಳು. ಸೊ ಕೊನೆಯಲ್ಲಿ ಬರೆದಿರುವಂಥ ಅತಿಯಾದ ಗುಟ್ಟು, ವ್ಯಾಧಿ ಮಾತ್ರ ರಟ್ಟು. ಅಂದರೆ ಕೆಲವರಿಗೆ ನಾವು ಕೇಳಿದ್ದೇವೆ, ನಾವು ನೋಡ್ತೇವೆ, ಅತಿಯಾಗಿ ಅದು ಗುಟ್ಟು ಮಾಡ್ತಾರೆ. ಕೆಲವರಿಗೆ ಏನಾದರೂ ಕಾಯಿಲೆಗಳಿದ್ದರೂ ಅದನ್ನು ಅವರು ಹೇಳುವುದಿಲ್ಲ, ಇದ್ದರೂ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಕೇಳಿದ್ದು ಈ ಸಕ್ಕರೆ ಕಾಯಿಲೆ ತುಂಬ ಜನಕ್ಕೆ ಇರ್ತದೆ. ಸೊ ಅವರು ನಮಗೆ ಶುಗರ್ಲೆಸ್ ಮಾಡಿ ಅಂತ ಹೇಳ್ತಾರೆ. ಶುಗರ್ಲೆಸ್ ಕಾಫಿ ಟೀ ಮಾಡಿಕೊಡಿ ಅಂತೇಳಿ. ಆದರೆ ಅವರು ಶುಗರ್ ಇದೆ ಎಂಬುದನ್ನು ಅವರು ಹೇಳಲು ತಯಾರಿರೋದಿಲ್ಲ. ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಥರ ಇರ್ತದೆ. ಇಲ್ಲ ನನಗೆ ಶುಗರ್ ಇಲ್ಲ ಅಂತ ಹೇಳ್ತಾರೆ ಅವರು ಹೇಳೋದು ನಾನು ಜಾಗ್ರತೆ ಮಾಡ್ತಾಯಿದ್ದೇನೆ ಅಂತ. ಆಮೇಲೆ ನಂತರ ಕೆಲವರು ಹೇಳ್ತಾರೆ ಇಲ್ಲ ಅವರಿಗೆ ಶುಗರ್ ಕಾಯಿಲೆ ಇದೆ, ಅದಕ್ಕೆ ಅವರು ಸಕ್ಕರೆ ಹಾಕೊಳ್ಳೋದಿಲ್ಲ ಅಂತ. ಹಾಗೆ ಸೊ ಇಲ್ಲಿಗೆ ಈ ಪುಟದ್ದು ಆಯಿತು. ಇನ್ನು ಮುಂದಿನದು ಒಂದು ಸಣ್ಣ ನಗೆ ಚಟಾಕಿ ಬರೆದಿದ್ದೆ.